ಸೊ ಇವಾಗ ರೂಮ್ನ ಚೆಕ್ಔಟ್ ಮಾಡಿದ್ದೀನಿ. ಚೆಕ್ಔಟ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಚೆಕ್ಔಟ್ ಮಾಡಿಕೊಂಡು ಹೋಗಬೇಕು. ಬ್ಯಾಗ್ನ ಕೌಂಟ್ರಲ್ಲೇ ಇಟ್ಟು ಶಿರ್ಸಿಗೆ ಹೋಗಿ ಬರಬೇಕು. ಶಿರ್ಸಿಲಿ ಸ್ವಲ್ಪ ಲಾಗ್ ಮಾಡೋದಿದೆ. ಬನ್ನಿ, ಹೋಗ್ತಾ ಬಸ್ಸಲ್ಲಿ ಸಿಗ್ತೀನಿ. ಹೆಲೋ ಫ್ರಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಬೆಳಗ್ಗೆ 6 ಗಂಟೆ ಟೈಮ್. ಇವಾಗ ಇನ್ನೊಂದು 10 ನಿಮಿಷ ಕಡಿಮೆ ಇದೆ. 6 ಗಂಟೆಗೆ ಬಸ್ ಇದೆ ಅಂತ ಹೇಳಿದರು. ಶಿರ್ಸಿಗೆ ಹೋಗ್ಬೇಕು. ಇವಾಗ ಮಾರಿಕಾಂಬಾ ದೇವಸ್ಥಾನ ಮತ್ತು ಬನವಾಸಿ ಆ ಕಡೆ ಹೋಗಬೇಕು. ಬನ್ನಿ, ಬಸ್ಸಲ್ಲಿ ಹಿಡ್ಕೋತೀನಿ ಫಸ್ಟು. ಸೊ ಗಾಯ್ಸ್, ಇವಾಗ ಬಂದು ನಾನು ಶಿರ್ಸಿನ ರೀಚ್ ಆಗಿದ್ದೀನಿ. ಟೈಮ್ ಬಂದುಬಿಟ್ಟು 7:15. ಅಂದರೆ 1 ಗಂಟೆ 45 ನಿಮಿಷ ಬಂದರು ಬಸ್ನವರು. 5:45 ಹಿಂಗೆ ಬಿಟ್ಟದ್ದಲ್ಲಿ ಬಂದು ರೀಚ್ ಆಗಿದ್ದೀನಿ. ಇವಾಗ ಮಾರಿಕಾಂಬಾ ದೇವಸ್ಥಾನದ ಕಡೆಗೆ ಹೋಗ್ತಾಯಿದ್ದೀನಿ. ಇಲ್ಲೆಲ್ಲೂ ಆಟೋಗಳು ಇರಲಿಲ್ಲ ಬಸ್ ಸ್ಟಾಪ್ ಹತ್ರ. ಅದಕ್ಕೆ ಮುಂದ್ಗಡೆ ಅಲ್ಲೊಂದು ಸರ್ಕಲ್ ಇದೆ, ಆ ಮನೆ ಕಾಣ್ತಾ ಇದೆಯಲ್ಲ ಅಲ್ಲಿ, ಆ ಸರ್ಕಲಿಂದ ಆಟೋ ಸಿಗುತ್ತೆ. ಆಟೋ ಹಿಡ್ಕೊಂಡು ಹೋಗಬೇಕು. ಬನ್ನಿ. ಗಾಯ್ಸ್, ಇವಾಗ ನಾನು ಮಾರಿಕಾಂಬಾ ದೇವಸ್ಥಾನನ ರೀಚ್ ಆಗಿದ್ದೀನಿ. ನೋಡಿ ದೇವಸ್ಥಾನ. ಬನ್ನಿ, ದೇವಸ್ಥಾನದು ಲಾಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತು ರಿಟರ್ನ್ ಬರ್ತೀನಲ್ಲ, ಇಲ್ಲಿಂದ ಬನವಾಸಿ ಹೋಗಬೇಕು ರಿಟರ್ನು. ಆವಾಗ ಸಿಗ್ತೀನಿ. ಏನು ಹೇಳು ನೀನು, ನೀನೇ ಹೇಳು, ಇನ್ನು ನಿನ್ನ ಕನಸಿನಲ್ಲಿ ಕರೆ ನೀನು, ಶುರು ನಾನು ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ ಏನು. ಇವಾಗ ನಾನು ದೇವಸ್ಥಾನದ ಒಳಗಡೆ ಬಂದು ಕೂತ್ಕೊಂಡಿದ್ದೀನಿ. ದರ್ಶನ ಎಲ್ಲ ತೊಗೊಂಡಾಯ್ತು. ಇಲ್ಲಿ ಚೇರ್ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಸಭಾಮಂಟಪ ಅಂತ ಇದೆ. ಮಾರಿಕಾಂಬಾ ಸಭಾಮಂಟಪದ ಮುಂದ್ಗಡೆ ಚೇರ್ ವ್ಯವಸ್ಥೆ ಇದೆ. ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ. ಒಂದು 5 ನಿಮಿಷ ಕೂತ್ಕೊಂಡ್ಬಿಟ್ಟು ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗಬೇಕು. ಬಸ್ ಸ್ಟಾಪಿಂದ ಬನವಾಸಿ ಬಸ್ ಹಿಡ್ಕೊಂಡು ಬನವಾಸಿಗೆ ಹೋಗ್ಬೇಕು. ಮತ್ತು ನಾನು ನಿಮಗೆ ಶಿರ್ಸಿ ಬಸ್ ಸ್ಟಾಪಲ್ಲಿ ಸಿಗ್ತೀನಿ. ಹಾಗೆ ಬೆನ್ನ ಹಿಂದೆ ಯಾರೋ ನಿಂತು ನಿನ್ನಡೆ ದುಡಿದ ಹಾಗೆ, ಅರೆ 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 ಉಸಿರಲಿ ಬೇಗ, ಎಂಥ ಹೊಸ ಹೊಸ ಸಿಹಿ ಸುಖ ಈಗ, ನನ್ನ ಖುಷಿ ಒಂದು ಧುಮ್ಮಿಕ್ಕುವ ಜೋಗ. ಇವಾಗ ನಾನು ಬನವಾಸಿನ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ಮಧುಕೇಶ್ವರ ಟೆಂಪಲ್ ಅಂತೆ. ಆ ಮಧುಕೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ಲಾಗ್ ಎಲ್ಲ ಮಾಡಿಕೊಂಡು ಬನವಾಸಿಯ ಕದಂಬರು ಅದೆಲ್ಲ ಸ್ಟೋರಿ ಇರುತ್ತೆ ಲಾಗಲ್ಲಿ, ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ಇಲ್ಲಿಂದ ಶಿರ್ಸಿ ಹೋಗಿ ಶಿರ್ಸಿಯಿಂದ ಕುಮಟಾ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಉಸಿರಲಿ ಬೇಗ, ಎಂಥ ಹೊಸ ಹೊಸ ಸಿಹಿ ಸುಖ ಈಗ, ನನ್ನ ಖುಷಿ ಒಂದು ಧುಮ್ಮಿಕ್ಕುವ ಜೋಗ. ನಿಜನ ನಾನೇನ ನಿನ್ನ ಜೊತೆ ಜೊತೆಯಾಗಿರುವೆ, ಇದೆಲ್ಲ ಪ್ರೇಮನ ನನ್ನ ಮನಸ್ಸನ್ನು ಕೇಳಿರುವೆ. ಗೈಸ್, ಇವಾಗ ಬನವಾಸಿ ಎಲ್ಲ ಲಾಗ್ ಮಾಡಿಕೊಂಡು ಬನವಾಸಿ ಬಸ್ ಸ್ಟಾಪ್ ಬಂದು ಅಲ್ಲಿಂದ ಬಸ್ ಹಿಡ್ಕೊಂಡು ಮತ್ತು ಶಿರ್ಸಿ ಬಸ್ ಸ್ಟಾಪ್ವರೆಗೂ ಬಂದು ಇಲ್ಲಿ ಸರ್ಕಲ್ ಇದೆ, ಕುಮಟಾ ಬಸ್ಸಸ್ ಬರೋ ಸರ್ಕಲಿಗೆ ಬಂದು ನಿಂತ್ಕೊಂಡಿದ್ದೀನಿ. ಇನ್ನೂ ಕೂಡ ಬಸ್ ಬರ್ತಾಯಿಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಬಸ್ ಬಂದರೆ ಇಲ್ಲಿಂದ ಬಸ್ ಹಿಡ್ಕೊಂಡು ಶಿರ್ಸಿ ಹೋಗಬೇಕು. ಇವಾಗ ಕುಮಟಾ ಬಸ್ ಸ್ಟಾಪಿಂದ ಇಳ್ಕೊಂಡು ಅಲ್ಲಿಂದ ರೂಮ್ಗೆ ಹೋಗಿ ರೂಮ್ನ ಚೆಕ್ಔಟ್ ಮಾಡಿ ಬ್ಯಾಗ್ನ ತೊಗೊಂಡು ಮತ್ತು ನಾನಿವಾಗ ಇಲ್ಲಿ ನೋಡಿ ಕುಮಟಾ ರೈಲ್ವೆ ಸ್ಟೇಷನಲ್ಲಿದ್ದೀನಿ.
ಯಾವ ಡಿಸ್ಟಿಕ್ಕಿಗೆ ಹೋಗ್ತೀನಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದೆ, ಚಾಲೆಂಜ್ ವಿಡಿಯೋ. ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರ ಅಂತ. ಯಾರು ಕರೆಕ್ಟಾಗಿ ಕಮೆಂಟ್ ಮಾಡೋದಿರಲಿ, ಕಮೆಂಟೇ ಮಾಡಿಲ್ಲ. ಲಾಸ್ಟ್ ವಿಡಿಯೋ ಹಾಕಿದಾಗ ಕಮೆಂಟ್ ಮಾಡಿದರು ಕೆಲವೊಂದಿಷ್ಟು ಜನ, ಆದರೆ ತಪ್ಪಾಗಿತ್ತು. ನಾನು ಹಾವೇರಿ ಡಿಸ್ಟಿಕ್ ಮುಗಿಸ್ಕೊಂಡು ಯಾವ ಡಿಸ್ಟಿಕ್ ಹೋಗ್ತೀನಿ ಅಂತ ಕೇಳಿದ್ದೆ. ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ ನಾನು ಬಂದಿದ್ದು. ಜನ ಎಲ್ಲ ಶಿವಮೊಗ್ಗ ಅದು ಹಾಕಿದ್ರು. ಇವಾಗ ಎಷ್ಟು ಜನ ಹಾಕ್ತಾರೆ ನೋಡೋಣ. ಇನ್ನೂ ನಾಳೆವರೆಗೂ ಟೈಮ್ ಇದೆ, ನಾನು ಹೇಳಲ್ಲ. ಬನ್ನಿ, ಟ್ರೈನ್ ಬಂತು, ಟ್ರೈನ್ ಹಿಡ್ಕೊಂಡು ಹೋಗೋಣ. ಈ ವಯಸ್ಸಿಗೆ ದಿನ ದಿನ ಹೊಸ ವಸಂತ. ಈ